ನಿಪ್ಪಾಣಿ ತಾಲೂಕಿನ ಪ್ರತಿ ಹಳ್ಳಿಗಳಿಂದ 2200 ಮಾಲಾಧಾರಿಗಳು ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟದ ಹನುಮ ದರ್ಶನಕ್ಕೆ ಗುರುವಾರ ಪ್ರಯಾಣ ಬೆಳೆಸಿ ಶನಿವಾರ ಮಧ್ಯರಾತ್ರಿ ಸ್ವಗೃಹಕ್ಕೆ ಆಗಮಿಸಿದ್ದಾರೆ. ಇನ್ನು ನಿಪ್ಪಾಣಿಯ ಮುನ್ಸಿಪಲ್ ಹಾಲ್ನಲ್ಲಿ ಜಮಾಯಿಸಿದ ಭಕ್ತರು ಅಲ್ಲಿಂದ ಪಟ್ಟಣದ ಮುಖ್ಯ ರಸ್ತೆಗಳಿಂದ ಮೆರವಣಿಗೆ ಮೂಲಕ ತೆರಳಿ ಜೈ ಶ್ರೀರಾಮ್ ಪವನಪುತ್ರ ಹನುಮಾನ್ ಕಿ ಜೈ ಎಂಬ ಘೋಷಣೆ ಕೂಗುತ್ತಾ ಪುನಃ ಮುನ್ಸಿಪಲ್ ಗ್ರೌಂಡ್ಗೆ ಆಗಮಿಸಿದಾಗ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಹಾಗೂ ಜೊಲ್ಲೆ ಗ್ರೂಪ್ ವತಿಯಿಂದ ಹಮ್ಮಿಕೊಳ್ಳಲಾದಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿರೂಪಾಕ್ಷಲಿಂಗ ಸಮಾಧಿ ಮಠದ ಪ್ರಾಣಲಿಂಗ ಸ್ವಾಮೀಜಿ, ಬಸವ ಮಲ್ಲಿಕಾರ್ಜುನ ಸ್ವಾಮಿಗಳು ಸಾನ್ನಿಧ್ಯತೆಯನ್ನು ವಹಿಸಿದ್ದರು. ಈ ಸಂದರ್ಭದಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ, ಮಾಜಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ, ವಿಶ್ವ ಹಿಂದೂ ಪರಿಷತ್ನ ರಾಷ್ಟ್ರೀಯ ವಕ್ತಾರ ಶಂಕರ್ ಸಮಾರಂಭದ ನಂತರ ಶ್ರೀಗಳ ಸಾನ್ನಿಧ್ಯದಲ್ಲಿ ಬಸ್ ಪೂಜೆ ಮಾಡುವ ಮೂಲಕ ಆಂಜನೇಯ ಬೆಟ್ಟಕ್ಕೆ 43 ಬಸ್ಗಳಿಂದ 2200 ಮಾಲಾಧಾರಿಗಳು ಪ್ರಯಾಣವನ್ನು ಬೆಳೆಸಿದ್ದು, ಕೇಸರಿ ಪಂಜೆ, ಶ್ವೇತ ಬಣ್ಣದ ಶರ್ಟ್, ಕೈಯಲ್ಲಿ ಕೇಸರಿ ಧ್ವಜ, ಕೊರಳಲ್ಲಿ ಹನುಮ ಮಾಲೆ ಹಾಕಿ ತಾಳ ಮೃದಂಗ ಭಜನೆ ಕೀರ್ತನೆಯೊಂದಿಗೆ ಆಂಜನೇಯ ಬೆಟ್ಟದ ವೇರಿದ ಭಕ್ತರ ಭಕ್ತಿಯ ಪರಾಕಾಷ್ಠೆ ಕಣ್ತುಂಬಿ ಬಂತು. ಇನ್ನು ಹನುಮ ಮಾಲಾಧಾರಿಗಳಿಗೆ ಜೊಲ್ಲೆ ಗ್ರೂಪ್ ಮತ್ತು ಮುರುಗೇಶ್ ನಿರಾಣಿ ಉದ್ಯೋಗ ಸಮೂಹದಿಂದ ಊಟದ ವಸತಿ ಮತ್ತು ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಲಾಗಿದ್ದು, ಅಷ್ಟಕ್ಕೂ ಇಲ್ಲಿ ಆಂಜನೇಯ ಬೆಟ್ಟದಲ್ಲಿ ಮಾಲಾಧಾರಿಗಳಿಂದ ನಡೆದಂತಹ ಪೂಜಾ ಕೈಂಕರ್ಯಗಳನ್ನು ನಾವು ತೋರಿಸ್ತೀವಿ ನೋಡಿ. ಬ್ಯೂರೋ ರಿಪೋರ್ಟ್, ಮಹಾವೀರ ಚಿಂಚನೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.